ಮಾತಾಡಬೇಕು ಅಂತ. ಓಕೆ ಪ್ರತಿಭಾ ಅವರೇ ಮಾತಾಡ್ತೀನಿ. ಬಿಕಾಸ್ ಪ್ರತಿಭಾ ನಾನು ಕೆಲಸ ಮಾಡಿದ್ವಿ ಒಟ್ಟಿಗೆ, ಅದಕ್ಕೆ ಕಾಲು ಹಿಡಿತಾ ಇದ್ದೀನಿ. ಎನಿವೇಸ್, ಟ್ರೈಲರ್ ನೋಡಿದೆ, ತುಂಬಾ 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 ಖುಷಿ ಆಯ್ತು. ಒಂದು ಸಿನಿಮಾದ ಕ್ವಾಲಿಟಿನ ನೋಡಬೇಕು ಅಂದ್ರೆ ಇಡೀ ಸಿನಿಮಾಗಿಂತ ಒಂದು ಟ್ರೈಲರ್ಲ್ಲೇ ಗೊತ್ತಾಗುತ್ತೆ ಒಂದು ಸಿನಿಮಾ ಕ್ವಾಲಿಟಿ ಯಾವ ತರ ಇದೆ, ಅದರ ಮೇಕಿಂಗ್ ಯಾವ ತರ ಇದೆ, ಅಂಡ್ ಸಿನಿಮಾ ಯಾವ ತರ ಇರಬಹುದು ಅನ್ನೋದಕ್ಕೆ ಇನ್ವಿಟೇಷನ್ ಟ್ರೈಲರ್. ಸೊ ಅದ್ಭುತವಾಗಿರೋ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸರ್, ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ ಟ್ರೈಲರ್. ಅಂಡ್ ಧರ್ಮ, ನಾನು ಅವಾಗಲೇ ಹೇಳಿದಾಗೆ ತುಂಬಾ ಚಾಕ್ಲೇಟ್ ಆಗಿ ತುಂಬಾ ನೋಡಿದ್ವಿ, ಲವಬೋಯಾಗಿ ತುಂಬಾ ನೋಡಿದ್ವಿ. ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ವೇರಿಯೇಷನ್ಸ್ ಬೇಕಾಗುತ್ತೆ ಅವ್ರ ಜೀವನದಲ್ಲಿ ಮಾಡೋ ಪಾತ್ರಗಳಲ್ಲಿ. ಸೊ ಹಾಗಾಗಿ ಈ ಒಂದು ವೇರಿಯೇಷನ್ ಧರ್ಮ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ನಾನು ಧರ್ಮ ಬಿಗ್ ಬಾಸ್ ಮನೇಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು. ತುಂಬಾ ಪ್ಯಾಷನ್ ಇಟ್ಕೊಂಡಿರುವಂತ ವ್ಯಕ್ತಿ ಸಿನಿಮಾ ವಿಚಾರದಲ್ಲಿ, ಅಂಡ್ ಮಾಡೋ ಕೆಲಸದ ವಿಚಾರದಲ್ಲಿ ತುಂಬಾ ಪ್ಯಾಷನೇಟ್ ಆಗಿರುವಂತ ವ್ಯಕ್ತಿ ಧರ್ಮ. ತುಂಬಾ ಏನೇನೋ ಬೇರೆ ಬೇರೆ ಕನಸುಗಳಿದೆ ಧರ್ಮಂಗೆ, ಈ ತರ ಪಾತ್ರಗಳು, ಆ ತರ ಪಾತ್ರಗಳು, ಒಂದಷ್ಟು ಕೆಲಸಗಳು ಬೇರೆ ತರ ಮಾಡ್ಬೇಕು ಅನ್ನೋ ಕನಸುಗಳೆಲ್ಲ ಇದೆ. ಸೊ ಆ ಎಲ್ಲಾ ಕನಸುಗಳಿಗೆ ಈ ಸಿನಿಮಾ ನಾಂದಿ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇಷ್ಟು ದಿನ ನೀವು ನೋಡದೇ ಇರುವಂತ ಧರ್ಮನ ತಲವಾರ್ ಸಿನಿಮಾ ಮುಖಾಂತರ ನೀವು ನೋಡಕ್ ಹೋಗ್ತಾ ಇದ್ದೀರಾ. ಅಂಡ್ ಈಸ್ ಒನ್ ರಾಕ್ ಫಾರ್ ಶೋರ್. ಯಾಕಂದ್ರೆ ಟ್ರೈಲರ್ ಅಲ್ಲಿ ಒಂದು ಭರವಸೆ ಮೂಡಿಸ್ಬಿಟ್ಟಿದ್ದೀರಾ, ತುಂಬಾ ಖುಷಿ ಆಯ್ತು. ಅಂಡ್ ಸಿನಿಮಾದ ವೇರಿಯೇಷನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಮಾಸ್ ಅಪೀಲ್ ಟ್ರೈಲರ್ ನೋಡಿದ್ವಿ, ಹಾಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಸಾಂಗ್ ನೋಡಿದ್ವಿ. ಸೊ ಈ ತರದೆಲ್ಲ ನೋಡಿದಾಗ ಎಲ್ಲಾ ಆಸ್ಪೆಕ್ಟ್ಸ್ ಇರುವಂತ ಸಿನಿಮಾ ಅಂತ ನನಗೆ ಅನಿಸ್ತಾ ಇದೆ. ರೊಮ್ಯಾನ್ಸ್ ಕೂಡ ಇರುತ್ತೆ, ಒಬ್ವಿಯಸ್ಲಿ ಧರ್ಮ ಇದ್ರೆ ರೊಮ್ಯಾನ್ಸ್ ಇರಲೇಬೇಕು, ಅದಿದ್ದೇ ಇರುತ್ತೆ ಆಬ್ವಿಯಸ್ಲಿ. ಸೊ ಇವೆಲ್ಲವೂ ಒಂದು ಪ್ಯಾಕೇಜ್ ಆಗಿ ಬರ್ತಿರುವಂತ ಸಿನಿಮಾ ತಲ್ವಾರ್ ಅಂತ ಅನಿಸ್ತದೆ. ತುಂಬಾ ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ಫೆಬ್ರವರಿ 7ನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ವಿತ್ ಧರ್ಮ. ಪ್ರಾಮಿಸ್ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾನ ನೋಡ್ತೀವಿ, ನಾವೆಲ್ಲರೂ ಬರ್ತೀವಿ ಪಕ್ಕಾ. ಫಸ್ಟ್ ಡೇ ಫಸ್ಟ್ ಶೋ ತಲ್ವಾರ್ ಸಿನಿಮಾ ಫೆಬ್ರವರಿ 7ನೇ ತಾರೀಕು ನಾವೆಲ್ಲರೂ ನೋಡ್ತೀವಿ. ಅಂಡ್ ಟ್ರೈಲರ್ ನ ಸಾಂಗ್ಸ್ ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ನೋಡ್ಲಿ ಎಲ್ರು. ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿ, ಒಂದು ಕನ್ನಡ ಸಿನಿಮಾನ ಎಲ್ರಿಗೂ ಒಂದು ಥಿಯೇಟರ್ ನೋಡೋಕೆ ಆಗ್ಲಿ ಅಂತ ಕೇಳ್ಕೊತಾ, ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು so much, Shishir. Thank you so much. Shishir was the first invitation, I think, audio launchಗೆ ನಾನು ಶಿಶಿರ್ಗೆ ಫೋನ್ ಮಾಡಿದ್ದು. ಈಸ್ ಲೈಕ್ ಡಾರ್ಲಿಂಗ್ 100% ಅಲ್ಲಿ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮೋರ್ ದೆನ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಶಿಶಿರು. ಯಾಕಂದರೆ ಒಂದು ಇಂಟರ್ವ್ಯೂ ಹೇಳಿದ್ರು ಧರ್ಮ ಬಗ್ಗೆ ಕೇಳಿದಾಗ ನಾನು ಅಂತ. ಸೊ ಇಟ್ ಲೈಕ್ ಇಬ್ಬರು ಒಂದೇ ಕನಸುಗಳು ಕಟ್ಕೊಂಡಿದ್ದೀವಿ. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಇದ್ದಾಗಲೂ ಐ ಥಿಂಕ್ ನಾವು ಜಾಸ್ತಿ ಮಾತಾಡ್ತಿದ್ದಿದೆ ಸಿನಿಮಾ. ನಾವು ಯಾವತ್ತೂ ಜಗಳ ಆಡಿರಲಿಲ್ಲ, ಇಲ್ಲ ಯಾವತ್ತೂ ಏನೋ ಬೇರೆದೇನೋ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ, ಇದು ಅದು ಯಾವತ್ತೂ ಇರಲಿಲ್ಲ. ಬಟ್ ಬಿಗ್ ಬಾಸ್ ಮನೇಲಿ ನಾವು ಯಾವಾಗಲೂ ಮಾತಾಡೋದು ಬರೀ ಸಿನಿಮಾ, ನಮ್ಮ ಕನಸುಗಳು, ನಾವು ಏನೇನು ಮಾಡ್ಬೋದು ಮುಂದೆ, ಯಾವ ಥರ ಇಲ್ಲಿಂದ ಹೋದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಯಾವ ಥರ ಒಂದು ಮೈಲೇಜ್ ತೊಗೊಂಡು ಯಾವ ಥರ ಇರ್ಬೋದು ಅಂತ. ಸೊ ಥ್ಯಾಂಕ್ ಯು ಸೊ ಮಚ್, ವಂಡರ್ಫುಲ್ ಟೈಮ್ ವಿತ್ ಯು, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಶಿಶಿರ್ ಅವರೇ. ಆದಷ್ಟು ಬೇಗ ನೀವು ಸಿನಿಮಾ ಪ್ರಾಜೆಕ್ಟ್ ಸೈನ್ ಮಾಡಿದ್ರು ಇಲ್ವೋ ಇನ್ನೂ ಕ್ವೆಶ್ಚನ್ ಮಾಡಿದ್ದಾರೆ, ಸೈನ್ ಮಾಡಿದ್ದಾರೆ. ಶೀಘ್ರದಲ್ಲೇ ಶೂಟಿಂಗ್ ಶುರು ಆಗುತ್ತೆ, ಆ್ಯಂಡ್ ಇಟ್ಸ್ ಗೋನ್ ಟು ಕಮ್ ಔಟ್ ವಿತ್ ಬಿಗ್ ಬ್ಯಾಂಗ್. ಸೊ ಆಲ್ ದಿ ಬೆಸ್ಟ್. ಸೊ ಕೀರ್ತಿರಾಜ್ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.